ಬರೀ 2,90,000 ಬರೀ 2,90,000ಕ್ಕೆ ಬರೀ 30,000 ಅಷ್ಟೇ. ಬನ್ನಿ ಕೊಡ್ತೀನಿ, ತಗೊಳ್ಳಿ. ಲೋ ಬಜೆಟ್ ಅಲ್ಲೇ ಎಲ್ಲ ಕಾರ್ನ ತೋರಿಸ್ತಾ ಇದ್ದಾರೆ. 99,000 ರೂಪಾಯಿ ಕೊಡ್ತೀನಿ. 1,60,000 ರೂಪಾಯಿ ಗಾಡಿ ಕೊಡ್ತೀನಿ. 1,10,000 ರೂಪಾಯಿ ಅಷ್ಟೇ. ಬರ್ರಿ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ರಿ. ಸೊ ಇನ್ನು ಲೋ ಬಜೆಟ್ ಬೇಕಾ? ಹಾಗಿದ್ರೆ ಈ ಗಾಡಿ ನೋಡಿ, ಬರೀ 90,000. ಬರೀ 90,000 ಕೊಡ್ತೀನಿ. ಸೊ 2 ವೀಲರ್ ಪ್ರೈಸ್ ಅಲ್ಲಿ 4 ವೀಲರ್ ವೆಹಿಕಲ್ ಕೊಡ್ತಾ ಇದ್ದಾರೆ. ಇಬ್ರೇ ಹೋಗೋದೇನಕ್ಕೆ, ಫ್ಯಾಮಿಲಿ ಪೂರ್ತಿ 4 ಜನ. ನೆಕ್ಸ್ಟ್ ಇನ್ ಮಳೆ ಬರ್ತಾ ಇದೆ, ಸೊ 4 ವೀಲರ್ ಅತಿ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ. ಇಲ್ಲಿ 55,000 ರೂಪಾಯಿ ಗಾಡಿ ಕೊಡ್ತೀನಿ. ಬರ್ರಿ, ಯಾರು ಕೊಟ್ಟಿದ್ರೆ 55,000 ಗಾಡಿ ಕೊಡ್ತೀನಿ ತಗೊಳ್ರಿ. ಸರ್ ಬರೀ 79,000 ಅಷ್ಟೇ. ಬನ್ನಿ ಮೇಡಮ್, 2 ವೀಲರ್ ಬರಲ್ಲ, ಕಾರ್ ಕೊಡ್ತಾ ಇದ್ದೀನಿ. ಬರ್ರಿ, ಬರೀ 79,000 ರೂಪಾಯಿ ನಾನೇ ಕೊಡ್ತೀನಿ. ಬರ್ರಿ, 2012 ಮಾಡಲು. ಕಂಡೀಷನ್ ಚೆನ್ನಾಗಿ ದುಡ್ಡೇ ಇಸ್ಕೊಳ್ಳಲ್ಲ. ಗಾಡಿ ತಗೊಂಡು 10 ಕಿಲೋಮೀಟರ್ 20 ಕಿಲೋಮೀಟರ್ ರೌಂಡ್ ಔಟ್ ಬಂದು ಆಮೇಲೆ ದುಡ್ಡು ಕೊಡ್ರಿ. ಬರೀ 1,10,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಬರೀ 2,30,000 ಗಾಡಿ ಕೊಡ್ತೀನಿ ತಾಳ್ರಿ. ಯಾರು ಕೊಡೋಣ ನಾನು ಕೊಡ್ತೀನಿ. 1,30,000 ರೂಪಾಯಿ ಫೈನಲ್ ಬೆಲೆ ಕೊಡ್ತೀನಿ ನೋಡ್ರಿ. ನನ್ನ ಬಾಯ್ ಫ್ರೆಂಡ್ ಗೆ ಈ ಬೆಲೋನ ಗಾಡಿ ಅಂದ್ರೆ ತುಂಬಾ ಇಷ್ಟ. ಇದ್ರ ಬಗ್ಗೆ ಹೇಳಿ. ಬೆಲೆ ಬರೀ 1,50,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. 1,90,000 ಅಷ್ಟೇ. 6,40,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡ್ರಿ. ತಗೊಳ್ಳಿ. ಟಾಟಾ ಜಸ್ಟ್ ಲೋ ಪ್ರೈಸ್ ಕೊಡ್ತಾ ಇದಾರೆ, ಮತ್ತೆ ತಗೊಳ್ಳಿ. ಟಾಪ್ ಎಂಡ್ ವೆಹಿಕಲ್ ಅದನ್ನು ಬರೀ 2,90,000 ಕೊಡ್ತೀನಿ. ಈ ಗಾಡಿಗೆ ಬೆಲೆ ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ. ಸೊ ಆಟೋಮೆಟಿಕ್ ವೆಹಿಕಲ್ ಗಳು ನಮ್ಮಂತ ಹುಡುಗಿರಿಗೆ ಓಡಿಸಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಬರೀ 1,40,000 ಕೊಡ್ತಾ ಇದ್ದಾರೆ. ಹೆಲೋ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಅನ್ಬಾಕ್ಸ್ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಸೊ ನಾವಿವತ್ತು ಬಂದಿದ್ದೀವಿ ಬೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ ಗೆ. ಅದ್ಯಾವುದು ಅಂತ ಹೇಳಿದ್ರೆ ಫ್ರೆಂಡ್ಸ್ ಕಾರ್ ಕ್ಲಬ್. ಸೊ ಈ ಕಾರ್ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಕಿಶೋರ್ ಸರ್. ಹಾಯ್ ಸರ್. ನಮಸ್ತೆ ಮೇಡಮ್. ಸರ್, ಇದು ಸೆಕೆಂಡ್ ಟೈಮ್ ನೀವು ನನ್ನ ಚಾನಲ್ ಅಲ್ಲಿ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀರಾ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರುತ್ತೆ ಸರ್? 55,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಮೇಡಮ್ ಗಾಡಿ. 55,000ಕ್ಕೆ ಬೈಕ್ ಬರೋದಿಲ್ವಲ್ಲ ಸರ್? ಕಾರ್ ಕೊಡ್ತೀವಿ, ಬಂದು ತಗೊಂಡೋಗಿ. ಸರ್ 55,000 ಅಂತ ಹೇಳಿದ್ರೆ ಕಂಡೀಷನ್ ಆಗಿರುತ್ತೆ. ಕಂಡೀಷನ್ 100% ಚೆನ್ನಾಗಿದ್ರೆ ಗಾಡಿ ನಾವು ತಗೊಳ್ಳೋದು ಅಷ್ಟೇ, ಕಸ್ಟಮರ್ ಕೊಡೋದು ಅಷ್ಟೇ. ಯಾವ್ದನ್ನು ಕಂಡೀಷನ್ ಚೆನ್ನಾಗಿ ಗಾಡಿ ತಗೊಳ್ಳಲ್ಲ. ಸರ್ ಯಾವ ಕಾರ್ ಎಷ್ಟೆಷ್ಟಿದೆ? ಮೇಡಮ್, ನಿಮ್ಗೆ ನ್ಯಾನೋ ಇಂದ ಹಿಡಿದು ಬ್ರೆಜಾವರೆಗೂ ಗಾಡಿಗಳು ಸಿಗುತ್ತೆ. ಟೋಟಲ್ ಆಗಿ ನಮ್ಮ ಶೋರೂಮ್ ಅಲ್ಲಿ ಇವತ್ತು ಕಮ್ಮಿ ಅಂದ್ರೆ 120 ಗಾಡಿಗಳು ನಿಮ್ಗೆ ನೋಡಕ್ ಸಿಗುತ್ತೆ ಒಂದೇ ಜಾಗದಲ್ಲಿ. ಸರ್ ಲೋನ್ ಫೆಸಿಲಿಟೀಸ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಾ ಇದ್ದೀರಾ? ಮೇಡಮ್ 100% ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ. ಬಟ್ ಆದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅದೇನು ಅಂತಂದ್ರೆ 2010 ಮಾಡಲಿಂದ 12 ಮಾಡೋರ್ಗು ನಿಮ್ಗೆ ಗಾಡಿಗಳು ಲೋನ್ ಬೇಕು ಅಂದ್ರೆ ಬೆಂಗಳೂರಿಂದ 50 ಅಥವಾ 60 ಕಿಲೋಮೀಟರ್ ಸುತ್ತಮುತ್ತ ಇರಬೇಕು. ಅದಕ್ಕಿಂತ ನೀವು ಆಚೆ ಇದ್ದೀರಾ ಅಂತಾನೆ ನೀವು 2014 ಮಾಡಲ್ ಮೇಲ್ಗಡೆ ಇರುವಂತ ಗಾಡಿಗಳಿಗೆ ಮಾತ್ರ ಆಗೋದು ಲೋನ್. ಸರ್ ಆಫರ್ ಮತ್ತೆ ವ್ಯಾರಂಟಿ ಅಂತ ಬಂದ್ರೆ ಬೇರೆ ಶೋರೂಮ್ ಅಲ್ಲಿ ಕೊಡಲ್ಲ, ಬಟ್ ಸೊ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಕೊಡ್ತಾ ಇದಾರೆ ಅಂತ ನಿಜನಾ? ಖಂಡಿತವಾಗ್ಲೂ ಕೊಡ್ತೀವಿ ಮೇಡಮ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ನಮ್ಮಲ್ಲಿ 2 ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟ ಯಾವುದೇ ವಾಹನ ನೀವು ಖರೀದಿ ಮಾಡಿದ್ರು ಸಹ 6 ತಿಂಗಳು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ. ಅದ್ರ ಜೊತೆಗೆ ಆಫರ್ಸ್ ಅಂತ ಅಂದ್ರೆ ಸ್ಪೆಷಲ್ ಆಫರ್ಸ್ ಅಲ್ಲ, ನಾವು ಯಾವುದೇ ರೀತಿ ಅಡಿಷನಲ್ ಚಾರ್ಜಸ್ ತೊಗೊಳಲ್ಲ. ಗಾಡಿಗೆ ಏನು ಬೆಲೆ ಮಾತಾಡ್ತೀರೋ ಅಷ್ಟೇ. ಜನರಲ್ ಸರ್ವಿಸ್ ಫ್ರೀ ಮಾಡ್ಕೊಡ್ತೀವಿ. ಡೆಲಿವರಿ ಕೊಡ್ಬೇಕಾದ್ರೆ ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಯಾವುದೇ ರೀತಿ RTO ಚಾರ್ಜಸ್ ಆಗಲಿ, ಆಫೀಸ್ ಕಮಿಷನ್ ಆಗಲಿ ಅಡಿಷನಲ್ ಅಂತ ತಗೊಳ್ಳಲ್ಲ. ಅದ್ರ ಜೊತೆಗೆ ಯಾವುದೇ ಗಾಡಿ ತಗೊಂಡ್ರು ಸಹ ನಿಮಗೆ ಜನರಲ್ ಸರ್ವಿಸ್ ಫುಲ್ಲಿ ನಾವೇ ಮಾಡಿ ಕೊಡ್ತೀವಿ ಗಾಡಿ. ಸರ್ ಎಕ್ಸ್ಚೇಂಜ್ ಆಫರ್ ಏನಾದಿದೆಯಾ? ಖಂಡಿತವಾಗ್ಲೂ ಫ್ರೆಂಡ್ಸ್ ಕಾರ್ ಲೆವೆಲ್ ಯಾವಾಗಲೂ ಎಕ್ಸ್ಚೇಂಜ್ ಆಫರ್ ಇರುತ್ತೆ. ನೀವು ಯಾವ ಗಾಡಿ ಇರಲಿ ನಿಮ್ಮ ಹತ್ರ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಬಂದು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸರ್, ಬರೀ ನಾವು ಸೇಲ್ ಮಾತ್ರ ಮಾಡಬೇಕು ಅಂದ್ರೆ ಧಾರಾಳವಾಗಿ ಬನ್ನಿ ಮೇಡಮ್. ಎಲ್ಲ ಆಚೆ ಕಡೆ ಸುಮಾರು ಆಫೀಸ್ಗಳಿದೆ, ಎಲ್ಲ ಕಡೆ ವಿಸಿಟ್ ಮಾಡಿ ಪ್ರೈಸ್ ತೊಗೊಳ್ಳಿ. ನಮ್ಮ ಹತ್ರ ಒಂದು ವಿಸಿಟ್ ಮಾಡಿ, ನಮ್ದು ಬೆಸ್ಟ್ ಆಫರ್ ಆದರೆ ನಮಗೆ ಕೊಟ್ಟೋಗಿ ಖಂಡಿತವಾಗ್ಲೂ. ಓಕೆ ಬನ್ನಿ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಬನ್ನಿ ನೋಡಿ ಮೇಡಮ್, ಇದು ಸ್ವಿಫ್ಟ್ ಡಿಸೈರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. VXI ವೇರಿಯಂಟ್ 88,000 ಜಿನೈನ್ ಶೋರೂಮ್ ಇಶ್ಯೂಡ್ ಇದೆ. ಈ ಶೇಪಲ್ಲಿ ಡಿಸೈರ್ ಸಿಗೋದು ತುಂಬಾ ಕಮ್ಮಿ. ನಮ್ಮಲ್ಲಿ ಒಂದು ಗಾಡಿ ಇದೆ ಇವತ್ತು. ಈ ಗಾಡಿ ಬೆಲೆ ಬಂದು ಬರೀ 5,99,000 ರೂಪಾಯಿ ಗಾಡಿ ಕೊಡೋಣ. ಸರ್ ಲೋನ್ ಸರ್ವಿಸ್ ಅಂತ ಬಂದ್ರೆ ಬರೀ 50,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿ ನಾನು ಮಾಡ್ಕೊಡ್ತೀನಿ ಲೋನ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಸೊ ಪೋಲೋ ಲವರ್ಸ್ ಗಳಿಗೆ 5 ಗಾಡಿ ಇಲ್ಲಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಸರ್ ಕೊಡ್ತಾರೆ. ಸರ್ ಇದ್ರ ಬಗ್ಗೆ ಹೇಳಿ. ಮೇಡಮ್, ಈ ಗಾಡಿ ಬಂದು ನಿಮಗೆ 2011 ಮಾಡಲಾಗಿರುತ್ತೆ. ಪೆಟ್ರೋಲ್ ಇಂಜಿನ್ ಗಾಡಿ, ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರ್ತಕ್ಕಂಥದ್ದು. ಗಾಡಿ ತಗೊಂಡ್ರೆ ₹1 ಖರ್ಚು ಮಾಡಂಗಿಲ್ಲ ಗಾಡಿಗೆ. ಗಾಡಿ ಬೆಲೆ ಚಾನ್ಸ್ ಪೇ ಕೊಡ್ತೀನಿ. ಬರೀ 2,90,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡ್ರಿ. ಬರೀ 2,90,000 ಬರೀ 2,90,000ಕ್ಕೆ ಪೆಟ್ರೋಲ್ ಗಾಡಿ 2011 ಮಾಡಲು. ಮೇಡಮ್, ಈ ಗಾಡಿ ಬಂದು ವೋಲ್ಕ್ಸ್ ವ್ಯಾಗನ್ ವೆಂಟೋ ಆಗಿರುತ್ತೆ. 2011 ಮಾಡಲು. ಇದು ಸಹ ಇದು ಬಂದು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ. ಕಿಲೋಮೀಟರ್ ಬರೀ 79,000 ಕಿಲೋಮೀಟರ್ ಮಾತ್ರ. ಗಾಡಿ ಬೆಲೆನು ಚಾನ್ಸ್ ಪೇ ಕೊಡ್ತೀನಿ ನೋಡ್ರಿ. ಬರೀ 3,30,000 ಗಾಡಿ ಕೊಡ್ತೀನಿ. ಸರ್ ರೆಡ್ ಬ್ಯೂಟಿ ಬಲೆನೋ ಬಗ್ಗೆ ಹೇಳಿ. ಈ ಬಲೆನೋ ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ ಗಾಡಿ ಸಿಗೋದು ತುಂಬಾ ರೇರು. ಆಲ್ಫಾ ವೇರಿಯಂಟ್ ಟಾಪ್ ಎಂಡ್ ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಇರ್ತಕ್ಕಂಥ ಗಾಡಿ. ಗಾಡಿ ಬೆಲೆನ ಫುಲ್ ಚಾನ್ಸ್ ಪೇ ಕೊಡ್ತೀನಿ ನೋಡ್ರಿ. ಬರೀ 6,30,000 ರೂಪಾಯಿ ಗಾಡಿ ಕೊಡ್ತೀನಿ. ಸರ್ ಮೈಲೇಜ್ ಅಂತ ಬಂದ್ರೆ ಮೈಲೇಜ್ ಅಂತ ನಿಮ್ಗೆ ಕಮ್ಮಿ ಅಂದ್ರೆ 18 ಕಿಲೋಮೀಟರ್ ಬಂದೇ ಬರುತ್ತೆ ಮೇಡಮ್. ಹೆಂಗಾರು ಓಡಿಸಿ ಗಾಡಿನ. ಲೋನ್ 50,000 ಡೌನ್ ಪೇಮೆಂಟ್ ಮಾಡಿ ಸಾಕು, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಬನ್ನಿ, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಬರೀ ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ಗಾಡಿಗೆ. ಮೇಡಮ್, ಈ ಗಾಡಿ ಬಂದು ಮಾರುತಿ ಇಗ್ನಿಸ್ ಆಗಿರುತ್ತೆ. ಮಾರುತಿ ಇಗ್ನಿಸ್ ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಬರೀ 96,000 ಕಿಲೋಮೀಟರ್ ಇರ್ತಕ್ಕಂಥ ಟಾಪ್ ಎಂಡ್ ವೆಹಿಕಲ್, ಬಟನ್ ಸ್ಟಾರ್ಟ್.
ಗಾಡಿ ಬೆಲೆ ಚಾನ್ಸ್ ಕೊಡ್ತೀನಿ, ಬರೀ 4,90,000 ಗಾಡಿ ಕೊಡ್ತೀನಿ. ಸರ್ ಮೇಂಟೆನೆನ್ಸ್ ಹೇಗಿರುತ್ತೆ? ಮಾರುತಿ ಅಂತೂ ಮನೇಲಿ ಇಟ್ಕೊಂಡು ಸಾಕ್ಬೋದು ಮೇಡಮ್, ಸೂಪರ್ ಆಗಿ ಮೇಂಟೈನ್ ಮಾಡಬಹುದು. ಕಮ್ಮಿ ಬೆಲೆ 3,000-4,000 ಕೊಟ್ಟರೆ ಕಂಪ್ಲೀಟ್ ಫುಲ್ ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಬಹುದು. ಸರ್ ಈ ಗಾಡಿ ಬಗ್ಗೆ ಹೇಳಿ. ಇದು ಬಂದು ಹೋಂಡಾ ಅಮೇಜ್ 2013 ಮಾಡಲ್ ಸೆಕೆಂಡ್ ಹ್ಯಾಂಡ್ ಗಾಡಿ, ಪೆಟ್ರೋಲ್ ಇಂಜಿನ್ ಗಾಡಿ, ಬರೀ 2,90,000 ಗಾಡಿ ಕೊಡ್ತೀನಿ ನೋಡ್ರಿ. ಸರ್ ಫೀಚರ್ ಏನ್ ಬರುತ್ತೆ? AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿಗೆ, ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇರುತ್ತೆ. ಸರ್ ಯಾವ ಸರ್ ಇದು ಗ್ರೀನ್ ಕಲರ್ ವೆಹಿಕಲ್? ವೆರಿ ಬ್ಯೂಟಿಫುಲ್ ಗಾಡಿ, ರೇರ್ ಈ ಕಲರ್ ಅಲ್ಲಿ ನಿಮ್ಗೆ ಗಾಡಿ ಸಿಗೋದು. ಗಾಡಿ ಬಂದು 2015 ಮಾಡಲ್ ಇರುತ್ತೆ, ಪೆಟ್ರೋಲ್ ಇಂಜಿನ್ ಗಾಡಿ. ಬೆಲೆ ಕೇಳ್ತೀರಾ? ಬರೀ 2,20,000 ಗಾಡಿ ಕೊಡ್ತೀನಿ ತಗೊಳ್ರಿ. ಸರ್ ಇದಕ್ಕೂ ಲೋನ್ ಆಗುತ್ತಾ? 30,000 ಡೌನ್ ಪೇಮೆಂಟ್ ಮಾಡ್ರಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಬರೀ 30,000 ಅಷ್ಟೇ, ಬನ್ನಿ ಕೊಡ್ತೀನಿ. ಸರ್ ಟಾಟಾ ವೆಹಿಕಲ್ ಬಗ್ಗೆ ಹೇಳಿ. ಮೇಡಮ್ ಈ ಟಾಟಾ ವೆಹಿಕಲ್ ಬಂದು ಇದು ಟಾಟಾ ಬೋಲ್ಟ್ ಆಗಿರುತ್ತೆ, XT ವೇರಿಯಂಟ್, ಟಾಪ್ ಅಂಡ್ ಡೀಸೆಲ್ ಗಾಡಿ, ಸೆಕೆಂಡ್ ಅವರ್ ಇರುತ್ತೆ ಗಾಡಿ. ಗಾಡಿನ ಡೀಸೆಲ್ ಇಂಜಿನ್ ಆಗಿದೆ. ನಿಮ್ಗೆ ಚಾನ್ಸ್ ಫೈಲ್ ಕೊಡ್ತೀನಿ, ಬರೀ 2,70,000 ಗಾಡಿ ಕೊಡ್ತೀನಿ ತಗೊಳ್ರಿ. ಸರ್ ಲೋ ಬಜೆಟ್ ಕೇಳ್ತಾ ಇದ್ದೀರಾ? ತಗೊಳ್ಳಿ, ಲೋ ಬಜೆಟ್ ಅಲ್ಲೇ ಎಲ್ಲ ಕಾರ್ನ ತೋರಿಸ್ತಾ ಇದ್ದಾರೆ. ಬನ್ನಿ ಸರ್, ಗೆಟ್ಸ್ ನೋಡಿ 2005 ಮಾಡಲು, ಬರೀ 99,000 ಕೊಡ್ತೀನಿ. ಇಲ್ಲಿ ನೋಡಿ ಹೋಂಡಾ ಸಿಟಿ ಇದೆ, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಅವರ್ ಗಾಡಿ, ಇದು 2005 ಮಾಡಲು. ಗಾಡಿ ಬೆಲೆ ಹೇಳಿ 1,60,000 ಗಾಡಿ ಕೊಡ್ತೀನಿ. ಇಲ್ಲಿ ನೋಡಿ ಇನ್ನೊಂದು ಗೆಟ್ಸ್ ಇದೆ, 2005 ಮಾಡಲು, ಸಿಂಗಲ್ ಅವರ್ ಗಾಡಿ, ರೆಡ್ ಕಲರ್ ಗಾಡಿ ಬೇಕು ಅವ್ರಿಗೆ, ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಬೆಲೆ ಹೇಳಿ 1,10,000 ಅಷ್ಟೇ. ಬರ್ರಿ ಟವಲೆಟ್ ಬೀಟ್ ನೋಡಿದ್ದು 2010 ಮಾಡಲು, ಸಿಂಗಲ್ ಅವರ್ ಗಾಡಿ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,80,000 ಗಾಡಿ ಕೊಡ್ತೀನಿ ತಗೊಳ್ರಿ. ಸೊ ಇನ್ನು ಲೋ ಬಜೆಟ್ ಬೇಕಾ? ಹಾಗಿದ್ರೆ ಈ ಗಾಡಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ 2007 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಸೆಕೆಂಡ್ ಅವರ್ ಇರುತ್ತೆ. ಗಾಡಿ ಬೆಲೆ ಹೇಳಿ ಬರೀ 90,000 ಅಷ್ಟೇ. ಬರೀ 90,000? ಬರೀ 90,000 ಕೊಡ್ತೀನಿ. 2 ವೀಲರ್ ವೆಹಿಕಲ್ ಸಿಗೋದಿಲ್ಲ ಅಂತದ್ರಲ್ಲಿ 4 ವೀಲರ್ ಗಾಡಿ ವಿತ್ 4 ಮೆಂಬರ್ಸ್ ಹೋಗುವಂತ ಕಾರ್ನೇ ಕೊಡ್ತಾ ಇದ್ದಾರೆ. ಮತ್ತೆ ತಡ ಬೇಗ ಬನ್ನಿ ಫ್ರೆಂಡ್ಸ್ ಕಾರ್ ಕ್ಲಬ್ ಗೆ. ಸೊ 2 ವೀಲರ್ ಪ್ರೈಸ್ ಅಲ್ಲಿ 4 ವೀಲರ್ ವೆಹಿಕಲ್ ಕೊಡ್ತಾ ಇದ್ದಾರೆ. ಇಬ್ಬರೇ ಹೋಗೋದೇನಕ್ಕೆ, ಫ್ಯಾಮಿಲಿ ಪೂರ್ತಿ 4 ಜನ. ಈ ನೆಕ್ಸ್ಟ್ ಇನ್ ಮಳೆ ಬರ್ತಾ ಇದೆ, ಸೊ 4 ವೀಲರ್ ಅತಿ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಇಲ್ಲಿ. ಸರ್ ನೋಡಿ, ಇಲ್ಲಿ ನಾನು ಬಂದು ನಿಮ್ಗೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಗಾಡಿ ಇದೆ ಸರ್. 3 ಗಾಡಿ ತರಿಸಿ ನೋಡಿ ಇವಾಗ. ಈ ಗಾಡಿ ಬಂದು ನಿಮ್ಗೆ 2012 ಮಾಡಲು, ಬೆಲೆ ಹೇಳಿ ಬರೀ 80,000. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದೇನೋ ಇದೆ, ಇದು ಬಂದು 2011 ಮಾಡಲ ಗಾಡಿ. ಇದು ಈ ಗಾಡಿ ಬೆಲೆ ಹೇಳಿ 55,000 ಗಾಡಿ ಕೊಡ್ತೀನಿ. ಬರ್ರಿ, ಯಾರು ಕೊಟ್ಟಿದ್ರೆ 55,000 ಗಾಡಿ ಕೊಡ್ತೀನಿ ತಗೊಳ್ರಿ. ಇನ್ನೊಂದೇ ನೋಡ್ರಿ, ಇಲ್ಲಿ ನಾನು ಬರೀ ಇಲ್ಲಿ ಹಿಂದೆಗಡೆ ಆರೆಂಜ್ ಕಲರ್ 2 ಇರ್ತೀರಾ, ಪೆಟ್ರೋಲ್ ಇಂಜಿನ್ 2012 ಮಾಡಲು, LX ವೇರಿಯಂಟ್. ಬೆಲೆ ಕೇಳಿ, ಬೆಲೆ ಎಷ್ಟು ಅಂತ ನೀವು ಇನ್ನೊಂದ್ಸಲಿ ಕೇಳಿ. ಬರೀ 79,000 ಗಾಡಿ ಕೊಡ್ತೀನಿ. ಬರ್ರಿ ಸರ್ ಬರೀ 79,000 ಅಷ್ಟೇ. ಬನ್ನಿ ಮೇಡಮ್, 2 ವೀಲರ್ ಬರಲ್ಲ, ಕಾರ್ ಕೊಡ್ತಾ ಇದ್ದೀನಿ. ಬರೀ 79,000 ನಾನೇ ಕೊಡ್ತೀನಿ. ಬರೀ 2012 ಮಾಡಲು. ಕಂಡೀಷನ್ ಆಗಿರುತ್ತೆ. ಕಂಡೀಷನ್ ಚೆನ್ನಾಗಿ ದುಡ್ಡೇ ಇಸ್ಕೊಳ್ಳಲ್ಲ. ಗಾಡಿ ತಗೊಂಡು 10 ಕಿಲೋಮೀಟರ್ 20 ಕಿಲೋಮೀಟರ್ ರೌಂಡ್ ಔಟ್ ಬಂದು ಆಮೇಲೆ ದುಡ್ಡು ಕೊಡ್ರಿ. ಸರ್ ಮತ್ತೊಂದು ಟಾಟಾ ಇಂಡಿಗೋ ಬಗ್ಗೆ ಹೇಳಿ. ಟಾಟಾ ಇಂಡಿಗೋ ಒಂದು 2012 ಮಾಡಲು, ಪೆಟ್ರೋಲ್ ಇಂಜಿನ್ ಗಾಡಿ, ಸೆಕೆಂಡ್ ಅವರ್ ಇರುತ್ತೆ. ಬೆಲೆ ಹೇಳಿ ಬರೀ 1,10,000 ಗಾಡಿ ಕೊಡ್ತೀನಿ ತಗೊಳ್ರಿ. ಬರೀ 1,10,000 ಟಾಟಾ ಇಂಡಿಗೋ ಕೊಡ್ತಾ ಇದ್ದಾರೆ. ಮತ್ತೆ ತಡ ಬೇಗ ಬೇಗ ಬಂದು ನಿಮ್ಮ ಫೇವರೇಟ್ ವೆಹಿಕಲ್ ನ ಅತಿ ಕಡಿಮೆ ಬೆಲೆಯಲ್ಲಿ ತಗೊಂಡೋಗಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದೀರಾ? 100% ಹೌದು ಮೇಡಮ್, ನಾವ್ ಹಾಕ್ಸಿಲ್ಲ, ಕಸ್ಟಮರ್ ಹಾಕ್ಸಿರೋದು. ಡೀಸೆಲ್ ಇಂಜಿನ್ ಗಾಡಿ, ಮಾರುತಿ ಸ್ವಿಫ್ಟ್ ಗಾಡಿ, 2009. ಬೆಲೆ ಬಂದು ಬರೀ 2,30,000 ಗಾಡಿ ಕೊಡ್ತೀನಿ ತಗೊಳ್ರಿ. ಯಾರು ಕೊಡೋಣ ನಾನು ಕೊಡ್ತೀನಿ. ಸರ್ ಸ್ಯಾಂಟ್ರಾ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಲೋ ಬಜೆಟ್ ಮೇಂಟೆನೆನ್ಸ್ ಅಂತ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಖಂಡಿತವಾಗ್ಲೂ ಹೌದು ಮೇಡಮ್. ಗಾಡಿ ಬಂದು ಲೋ ಬಜೆಟ್ ಗಾಡಿ ಆಗಿರುತ್ತೆ, ಮೈಂಟೆನೆನ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಚೀಪ್ ಆಗಿರುತ್ತೆ. ಬಡವ್ರ ಮನೆ ಬಾದಾಮಿ ಅಂತ ಹೇಳ್ಬೋದು ಗಾಡಿಗೆ. ಗಾಡಿ ಬೆಲೆನೂ ನಾನು ಫುಲ್ ಕ್ಲಾಸ್ ಅಲ್ಲಿ ಕೊಡ್ತೀನಿ. 2009 ಮಾಡಲು, ಸೆಕೆಂಡ್ ಅವರ್ ಗಾಡಿ ಆಗಿರುತ್ತೆ. ಫ್ರೆಶ್ ಇನ್ಚೇಂಜ್ ಮಾಡ್ಕೊಡ್ತೀನಿ. ಬೆಲೆ ಹೇಳಿ ಬರೀ 1,30,000 ಫೈನಲ್ ಬೆಲೆ ಕೊಡ್ತೀನಿ ನೋಡ್ರಿ. ಇದು ಒಂದು ಸ್ಕೋಡಾ ಫ್ಯಾಬಿಯಾ ಮೇಡಮ್, ಸ್ಕೋಡಾ ಫ್ಯಾಬಿಯಾ ಆಂಬಿಯಂಟ್ ವೇರಿಯಂಟ್ ಆಗುತ್ತೆ, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಅವರ್ ಗಾಡಿ. ಲೆದರ್ ಸೀಟ್ಸ್ ಗಳು ಇಲ್ಲ, 40,000 ಕಸ್ಟಮರ್ ಮಾಡ್ತಾರೆ. ಗಾಡಿ ಕ್ಲಾಸ್ ಆಗಿದೆ. 1,80,000 ಗಾಡಿ ಕೊಡ್ತೀನಿ ತಗೊಳ್ರಿ. ನನ್ನ ಬಾಯ್ ಫ್ರೆಂಡ್ ಗೆ ಈ ಬೆಲೋನಾ ಗಾಡಿ ಅಂದ್ರೆ ತುಂಬಾ ಇಷ್ಟ, ಇದ್ರ ಬಗ್ಗೆ ಹೇಳಿ. ಈ ಗಾಡಿ ಬಂದು 2006 ಮಾಡಲ್ ಇರುತ್ತೆ, VXI ವೇರಿಯಂಟ್, ಪೆಟ್ರೋಲ್ ಇಂಜಿನ್, ಕಂಪ್ಲೀಟ್ಲಿ ಸ್ಟಾಕ್ ಕಂಡೀಷನ್ ವೆಹಿಕಲ್. ಬೆಲೆ ಬರೀ 1,50,000 ಗಾಡಿ ಕೊಡ್ತೀನಿ ತಗೊಳ್ರಿ. ಟಾಟಾ ಇಂಡಿಗೋ ಮಾನ್ಸಾ ಬಂದು 2010 ಮಾಡಲು, ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರ್ತಕ್ಕಂಥ ಗಾಡಿ, ಪೆಟ್ರೋಲ್ ಇಂಜಿನ್ ಆಗುತ್ತೆ, ಸೆಕೆಂಡ್ ಅವರ್ ಗಾಡಿ. 1,85,000 ಗಾಡಿ ಕೊಡ್ತೀನಿ ತಗೊಳ್ರಿ, ಫೈನಲ್ ಬೆಲೆ. ಸರ್ ಮತ್ತೊಂದು ಇಂಡಿಗೋ ನೋಡಿ, 2011 ಮಾಡಲು, ಇದು ಬಂದು ಡೀಸೆಲ್ ಇಂಜಿನ್ ಗಾಡಿ, ಸೆಕೆಂಡ್ ಅವರ್. ಇದೂ ಅಷ್ಟೇ ಬರೀ 1,10,000 ಗಾಡಿ ಕೊಡ್ತೀನಿ ತಾಳಿ. ಇಂಡಿಕಾ ವಿಸ್ತಾ ಮೇಡಮ್, ಇದು ಪೆಟ್ರೋಲ್ ಇಂಜಿನ್ ಗಾಡಿ, ಕ್ವಾರ್ಟರ್ ಜೆಟ್ 6 ಇಂಜಿನ್ ಗಾಡಿ, 2010 ಮಾಡಲು, ಪೆಟ್ರೋಲ್ ಇಂಜಿನ್ ಆಗುತ್ತೆ, ಸಿಂಗಲ್ ಅವರ್ ಗಾಡಿ. ಬರೀ 35,000 ಹೊಡಿದೆ. ಬೆಲೆ ಬರೀ 1,60,000 ಅಷ್ಟೇ. ಬರೀ 35,000 ಅಷ್ಟೇ ಹೊಡಿರೋದು ಗಾಡಿ. ಸರ್ ನಿಸಾನ್ ಮೈಕ್ರಾ ಬಂದು RX Z ವೇರಿಯಂಟ್ ಇರುತ್ತೆ, ಪೆಟ್ರೋಲ್ ಇಂಜಿನ್ ಗಾಡಿ, 2011 ಮಾಡಲು ಗಾಡಿ. ಗಾಡಿ ಬಂದು ಸೆಕೆಂಡ್ ಅವರ್ ಇರುತ್ತೆ. ಬೆಲೆ ನೋಡ್ರಿ ಬರೀ 1,85,000 ಗಾಡಿ ಕೊಡ್ತೀನಿ ತಗೊಳ್ರಿ. ಸರ್ ಈ ಗಾಡಿ ಬಗ್ಗೆ ಹೇಳಿ. ಈ ಗಾಡಿ ಬಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇರುತ್ತೆ, ಹೈಲೈನ್ ವೇರಿಯಂಟ್, ಡಿಸೈನ್ ಗಾಡಿ, ಸೆಕೆಂಡ್ ಅವರ್ ಗಾಡಿ. ಬೆಲೆ ನೋಡ್ರಿ, ಚಾನ್ಸ್ ಕೊಡ್ತೀನಿ. ಗಾಡಿ ಬೆಲೆ ಬಂದು ಬರೀ 3,49,000 ಗಾಡಿ ಕೊಡ್ತೀನಿ. ಸರ್ ಫೀಗೋ ಬಂದು 2010 ಮಾಡಲು, ಪೆಟ್ರೋಲ್ ಇಂಜಿನ್, ಸಿಂಗಲ್ ಅವರ್ ಆಗುತ್ತೆ. ಗಾಡಿ ಬಂದು ಫ್ರೆಶ್ ಇಂಜಿನ್ ಸಮರ ಕೊಡ್ತೀನಿ. ಗಾಡಿ ಬೆಲೆ ಬಂದು ಬರೀ 1,90,000 ಫೈನಲ್ ಕೊಡ್ತೀನಿ ನೋಡಿ. ಗಾಡಿನೂ ಸಿಕ್ಕಾಪಟ್ಟೆ ಕ್ಲಾಸ್ ಕಂಡೀಷನ್, ಸಿಂಗಲ್ ಅವರ್ ಗಾಡಿ ಅಂದ್ರೆ ಹಂಗೆ ಇರುತ್ತೆ. ZXI ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಬೆಲೆನ ಚಾನ್ಸ್ ಪ್ರೈಸ್ ಎಷ್ಟು ಹೇಳಿ 1,90,000 ಅಷ್ಟೇ. ಸರ್ ರೆಡ್ ಬ್ಯೂಟಿ ಶಿಫ್ಟ್
ಆಪಲ್ ಸೇಫ್ ಸ್ವಿಫ್ಟ್ ಇದು 2019 ಮಾಡಲು ಸಿಂಗಲ್ ಓನರ್ ಇರುತ್ತೆ ಗಾಡಿ. ಬರೀ 17,000 ಕಿಲೋಮೀಟರ್ ಇದೆ ಗಾಡಿ. ಗಾಡಿ ಬೆಲೆನೂ ಫುಲ್ ಚಾನ್ಸ್ ಅಲ್ಲಿ ಕೊಡ್ತೀನಿ ರೀ. 6,40,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡ್ರಿ. ತಗೊಳ್ಳಿ ಸರ್ ಲೋನು 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಟಾಟಾ ಜಸ್ಟ್ 2015 ಮಾಡಲು ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಗಾಡಿ XMS ವೇರಿಯಂಟ್. ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ ರೀ. ಸರ್ ಡೌನ್ ಪೇಮೆಂಟ್ ಅಂತ ಬಂದ್ರೆ 50 ರಿಂದ 60,000 ಮಾಡಿ ಮೇಡಮ್ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ತಗೊಳ್ಳಿ ಸರ್ ಬಲೇನೋ ಮಾರುತಿ ಬಲೇನೋ 2016 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಬರೀ 5,90,000 ರೂಪಾಯಿ ಗಾಡಿ ಕೊಡ್ತೀನಿ ಅಂತ ಹೇಳ್ರಿ. ಸರ್ ಇದಕ್ಕೆ ಡೌನ್ ಪೇಮೆಂಟ್ ಬರೀ 50,000 ಮಾಡಿ ಮೇಡಮ್ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಸರ್ ಚವರ್ಲೆಟ್ ಸೇಲ್ ಎರಡು ಗಾಡಿ ಇದೆ ನೋಡಿ ಮೇಡಮ್. ಎರಡೂ 2013 ಮಾಡಲು. ಎರಡು ಗಾಡಿ ಸಿಂಗಲ್ ಓನರ್ ಇರುತ್ತೆ. ಅದರಲ್ಲೂ ಸಹ ಪೆಟ್ರೋಲ್ ಇಂಜಿನ್ ಗಾಡಿ. ಗಾಡಿ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. 2,60,000 ರೂಪಾಯಿ ಯಾವ ಗಾಡಿ ಕೊಡ್ತೀನಿ ನೋಡಿ. ಫೈನಲ್ ಬರೀ 2,60,000. ಸರ್ ಡೌನ್ ಪೇಮೆಂಟ್ ಇದಕ್ಕೆ ಈ ಗಾಡಿ 40,000 ಮಾಡಿ ಮೇಡಮ್ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಸರ್ ಸಿಯಾಜ್ ಬಂದು 2015 ಮಾಡಲು ಸಿಂಗಲ್ ಓನರ್ ಇರುತ್ತೆ. ಡೀಸೆಲ್ ಇಂಜಿನ್ ಗಾಡಿ. ಫುಲ್ಲಿ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್. 4,90,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ. ಸರ್ ಮೈಲೇಜ್ ಎಷ್ಟು ಕೊಡುತ್ತೆ? 20 ರಿಂದ 22 ಕಿಲೋಮೀಟರ್ ಮಿನಿಮಮ್ ಮೈಲೇಜ್ ಬರುತ್ತೆ. ಸರ್ ಡೌನ್ ಪೇಮೆಂಟ್ ಈ ಗಾಡಿಗೆ ಒಂದು 60,000-70,000 ಮಾಡಬೇಕಾಗುತ್ತೆ ಮೇಡಮ್. ಸರ್ ತಗೊಳ್ಳಿ ಸರ್. ಏನ್ ಸರ್ ಇದು ಸೂಪರ್ ಕಾರ್ ತರ ಇದೆ. ಹುಡುಗರ್ಗು ಅಂತ ಸೂಪರ್ ಕಾರ್ ಮೇಡಮ್ ಇದು. ಇದು ಬಂದು ಹೋಂಡಾ ಸಿವಿಕ್ 2007 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಗಾಡಿನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಬೆಲೆ ಬರೀ 2,40,000 ರೂಪಾಯಿ ಗಾಡಿ ಕೊಡ್ತೀನಿ. ಫೈನಲ್ ಆನ್ ಫೈನಲ್. ಲೋ ಪ್ರೈಸ್ ಕೊಡ್ತಾ ಇದಾರೆ. ಮತ್ತೆ ತಗೊಳ್ಳಿ ಸರ್. ಫ್ಲೂಡಿಕಾ ಸರ್ ಇದು? ಹೌದು ಮೇಡಮ್. ಇದು ಬಂದು ವರ್ನಾ ಫ್ಲೂಡಿಕ್ ಪೆಟ್ರೋಲ್ ಇಂಜಿನ್ 2011 ಮಾಡಲು. ಚಾನ್ಸ್ ಬೇಕು ಕೊಡ್ತೀನಿ. ಬರೀ 2,90,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡ್ರಿ. ತಗೊಳ್ಳಿ ಸರ್. ಇಷ್ಟು ಕಡಿಮೆ ಯಾವ ಮಾಡಲ್ ಸರ್ ಇದು? 2011 ಮಾಡಲು ಮೇಡಮ್. SX ಟಾಪ್ ಎಂಡ್ ವೆಹಿಕಲ್. ಅದನ್ನು ಬರೀ 2,90,000 ಕೊಡ್ತೀನಿ. ಮತ್ತೆ ತಗೊಳ್ಳಿ ಸರ್. ಟಾಟಾ ಬೋಲ್ಟ್ ಬಂದು ನಿಮ್ಗೆ ಪೆಟ್ರೋಲ್ ಇಂಜಿನ್ ಇರುತ್ತೆ. 2015 ಮಾಡಲು ಸಿಂಗಲ್ ಓನರ್ ಗಾಡಿ. 2,90,000 ರೂಪಾಯಿ ಮಾಡ್ಕೊಡ್ತೀನಿ ತಾಳ್ರಿ ಸರ್. ಇನ್ನೊಂದು 4 ಇದು? ಹೌದು ಮೇಡಮ್. ಈ ಗಾಡಿ ಬಂದು 2012 ಮಾಡಲು ಪೆಟ್ರೋಲ್ ಇಂಜಿನ್ ZXi ವೇರಿಯಂಟ್. ಇದು ಸಹ 45 ಇರುತ್ತೆ. ಗಾಡಿ ಬೆಲೆನೂ ಅಷ್ಟೇ 2,10,000 ರೂಪಾಯಿ ಕೊಡ್ತೀನಿ ತಾಳ್ರಿ. ತಗೊಳ್ಳಿ ಮತ್ತೆ ಸರ್. ಈ ಗಾಡಿ ಸರ್ ಚಿಕ್ಕದಾಗಿ ಕ್ಯೂಟ್ ಆಗಿದೆ. ಈ ಗಾಡಿ ಬಂದು ಚಾವ್ಲೆಟ್ ಬೀಟ್ ಅಂತ ಕರೀತಾರೆ. ಸಿಕ್ಕಾಪಟ್ಟೆ ಫೇಮಸ್ ಗಾಡಿ. ಇಂಟರ್ಸಿಟಿ ಓಡಕ್ಕೆ ತುಂಬಾ ಒಳ್ಳೆ ಗಾಡಿ ಆಗಿರುತ್ತೆ. 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ವಿತ್ LPG ಬರುತ್ತೆ. 1,90,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ತಗೊಳ್ಳಿ ಮತ್ತೆ ಸರ್. ಇದೆ ಸರ್ ಶಿಫ್ಟ್ ಗಾಡಿ ತರ ಇದೆ ಮೇಡಮ್. ಇದು ಸ್ವಿಫ್ಟ್ ಗೆ ಕಾಂಪಿಟೇಟಿವ್ ಚವರ್ಲೆಟ್ ಸೇಲ್ ಇದು. ಇದು ಬಂದು 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಒಂದು ಸ್ವಿಫ್ಟ್ ತಗೊಬೇಕು ಅಂದ್ರೆ 13 ಗಾಡಿ 4,00,000 ರೂಪಾಯಿ ಹೇಳ್ತಾರೆ. ಈ ಗಾಡಿಗೆ ಬೆಲೆ ಸೆಳೆ ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ. ಸರ್ 2013 ಮಾಡಲ್ ಇಷ್ಟು ಕಡಿಮೆ? ಖಂಡಿತ ಅಷ್ಟೇ ಕಮ್ಮಿ ಕೊಡ್ತೀನಿ. ಅದರಲ್ಲೂ 90% ಲೋನ್ ಮಾಡ್ಕೊಡ್ತೀನಿ ಬರ್ರಿ. ಸರ್ ಇದೆ ಸರ್ ಲಕ್ಸುರಿಯಸ್ ಆಗಿದೆ ಗಾಡಿ. ಮೇಡಮ್ ಈ ಗಾಡಿ ಬಂದು ಮಾರುತಿ SX4 ಆಗಿರುತ್ತೆ. ZXi ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್. 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗುತ್ತೆ ಗಾಡಿಗೆ. ಬೆಲೆ ಬಂದು ಬರೀ 2,50,000 ರೂಪಾಯಿ ಗಾಡಿ ಕೊಡ್ತೀನಿ. ಇಷ್ಟೊಂದು ಲಕ್ಸುರಿಯಸ್ ಗಾಡಿ ಜಸ್ಟ್ ನೀವು ಎಷ್ಟು ಕೊಡ್ತಾ ಇದ್ದೀರಾ? 2.5 ಲಕ್ಷ ಅಷ್ಟೇ. ಬಂದ್ ತಗೊಳ್ಳಿ ಮತ್ತೆ ಸರ್. ಈ ಗಾಡಿ ಬಗ್ಗೆ ಹೇಳಿ. ಇದು ಬಂದು ಚವಲೆಟ್ ಸೇಲ್ ವಿತ್ ಡಿಕ್ಕಿ ಗಾಡಿ. 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ. ಬರೀ 2,50,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಬರೀ 2,50,000 ಅಷ್ಟೇ ಬಂದ್ ತಾಳಿ. ಇಟಿಎಸ್ ಬಂದು 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಸಿಕ್ಕಾಪಟ್ಟೆ ಬೇಡಿಕೆ ಇರ್ತಕ್ಕಂಥ ಗಾಡಿ. ನಮ್ಮಲ್ಲೇನ್ ಗಾಡಿ ಇದೆ ಯಾರು ಬೇಕಾದ್ರೆ ಬಂದು ತೊಗೊಂಬೋದು. 3,20,000 ರೂಪಾಯಿ ಅಷ್ಟೇ. ನೋಡಿ ತುಂಬಾ ಬೇಡಿಕೆ ಇರುವಂತಹ ವೆಹಿಕಲ್ ನ ಜಸ್ಟ್ 3,20,000 ಕೊಡ್ತಾ ಇದ್ದಾರೆ. ಬಂದು ತಗೊಳ್ಳಿ ಸರ್. ಫೋರ್ಡ್ ಫಿಯೆಸ್ಟಾ ವಿತ್ ಬ್ಲಾಕ್ ಬ್ಯೂಟಿ. ಹೌದು ಮೇಡಮ್. ಇದು ಬಂದು 2010 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಮೇತ ಬರುತ್ತೆ. ಬರೀ 1,49,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಬರೀ 1,40,000 ಕೊಡ್ತಾ ಇದ್ದಾರೆ. ಏನ್ ಸರ್ ಹೊಸ ಗಾಡಿ i20 ನಿಲ್ಲಿಸ್ಬಿಟ್ಟಿದ್ದೀರಾ? ಹೌದು ಮೇಡಮ್. ಹೊಸದು ಲೇಟೆಸ್ಟ್ ಶೇಪ್ 2019 ಮಾಡಲು i20 ಪೆಟ್ರೋಲ್ ಇಂಜಿನ್ ಗಾಡಿ. ಗಾಡಿ ಬೆಲೆ ಬರೀ 5,99,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಸರ್ ಡೌನ್ ಪೇಮೆಂಟ್ 1 ಲಕ್ಷ ಬೇಡ ಮೇಡಮ್. 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ. ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. ಸರ್ ಬ್ಲೂ ಕಲರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು ಬಂದು ಹುಂಡೈ ಇಯೋನ್ ಅಂತ 2012 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 1,99,000 ರೂಪಾಯಿ ಗಾಡಿ ಕೊಡ್ತೀನಿ ತಾಣೋರಿ. ಎಷ್ಟು ಸರ್? 1,99,000 ಅಷ್ಟೇ ಮೇಡಮ್. ಮತ್ತೆ ತಗೊಳ್ಳಿ ಮತ್ತೆ ಸರ್. ಇನ್ನೊಂದು i20 ಇದೆಯಲ್ಲ ಸರ್? ಈ i20 ಬಂದು 2012 ಮಾಡಲ್ ಇರುತ್ತೆ. ಅದ್ರಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಸ್ಟಾ ವೇರಿಯಂಟ್. ಗಾಡಿಗಳು ಸಿಕ್ಕೋದು ತುಂಬಾ ಕಮ್ಮಿ. ಫುಲ್ಲಿ ಶೋರೂಮ್ ಇಶ್ಯೂ ಸಮೇತ ಬರುತ್ತೆ. ಬರೀ 70,000 ಕಿಲೋಮೀಟರ್ ಇರುತ್ತೆ ಗಾಡಿ ಬೆಲೆ ಚಾನ್ಸಲ್ ಕೊಡ್ತೀನಿ ರೀ. 3,69,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಸರ್ ಡೌನ್ ಪೇಮೆಂಟ್? ಈ ಗಾಡಿಗೆ ಲೋನು ನಿಮಗೆ ತುಂಬಾ ಕಮ್ಮಿ ಆಗುತ್ತೆ. ಸೊ 50% ಆದ್ರೆ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸರ್ i10 2011 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬೆಲೆ ಬರೀ 2,49,000 ಅಷ್ಟೇ. 2,49,000 ರೂಪಾಯಿ ಅಷ್ಟೇ. ಸರ್ ಫಿಯಟ್ ಪುಂಟೋ ಮೇಡಮ್. ಫಿಯಟ್ ಪುಂಟೋ 2014 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಬೆಲೆ ಎಷ್ಟೇ? 2,40,000 ರೂಪಾಯಿ. ಇದನ್ನು ಕೊಡ್ತೀನಿ ತಗೊಳ್ರಿ. 2,40,000 ಕೊಡ್ತಾ ಇದ್ದೀರಾ? ಹೌದು ಮೇಡಮ್. 2014 ಮಾಡಲು ಅದರಲ್ಲಿ ಡೀಸೆಲ್ ಇಂಜಿನ್ ಗಾಡಿ. ಮತ್ತೇನು ಬಂದ್ ತಗೊಳ್ಳಿ ಅಲ್ಲ ಸರ್. ಇನ್ನೊಂದು i20. ಈ i20 ಬಂದು i20 ಮ್ಯಾಗ್ನಾ 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಬರೀ 2,60,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಫೈನಲ್ ಬೆಲೆ
ಮತ್ತೆ ತಗೊಳ್ಳಿ ಸರ್. ಏನ್ ಸರ್ ಮ್ಯಾಗ್ವಿಲ್ ಹಿಂಗಿದೆ? ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕ್ಸ್ಕೊಂಡ್ರೆ ಮ್ಯಾಗ್ವಿಲ್ ಬ್ರಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ ಸರ್ ಗೆಟ್ಸ್ 2007 ಮಾಡಲ್ ಗೆಟ್ಸ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಸೆಕೆಂಡ್ ಅವರ್ ಗಾಡಿ ಫ್ರೆಶ್ ಇಂಜಿನ್ ಸಮೇತ ಗಾಡಿ ಬರುತ್ತೆ. ಬರೀ 1,60,60,000 ರೂಪಾಯಿ ಅಷ್ಟೇ. ಸರ್ ಕಂಡೀಷನ್ ಹೇಗಿದೆ? ಸೂಪರ್ ಆಗಿದೆ. ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿ ಗಾಡಿ ಚೆನ್ನಾಗಿ ದುಡ್ಡು ಕೊಡಿ ಅಂದ್ರೆ ಆರಾಮ ನಾನೇ ನಿಮ್ಗೆ ಬಂದಿರೋ ಕಾಸು ಕೊಟ್ಟು ಕಳಿಸ್ತೀನಿ. ಈ ಗಾಡಿ ಬಂದು 2010 ಮಾಡಲ್ ಸ್ಯಾಂಟ್ರೋ ಪೆಟ್ರೋಲ್ GLS ವೇರಿಯಂಟ್. AC ಪವರ್ ಗಾಡಿ ಪವರ್ ವಿಂಡೋಸ್ ಬರುತ್ತೆ. ಫ್ರೆಶ್ ಫ್ರೆಶ್ ಇಂಜಿನ್ಸ್ ಬರುತ್ತೆ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. ಸರ್ ಬ್ಲೂ ಕಲರ್ ತರ ಒಂದು ರೆಡ್ ಗಾಡಿನೂ ಇದೆ ಮೇಡಮ್. ಇದು ಬಂದು ಇಯಾನು ಮ್ಯಾಗ್ನಾ ಪ್ಲಸ್ ಮಾಡಲ್ ಗಾಡಿ ಆಗಿರುತ್ತೆ. ಇದು 2014 ಮಾಡಲ್ ಸಿಂಗಲ್ ಅವರ್ ಗಾಡಿ. 2,40,000 ರೂಪಾಯಿ ಗಾಡಿ ಆಗುತ್ತೆ ಇದು. ಸರ್ ಯಾವ ಮಾಡೆಲ್ ಇದು? 2014. ಸರ್ ಲೋನ್ ಆಗುತ್ತಲ್ವಾ? 100% ಲೋನ್ ಆಗುತ್ತೆ. ನೀವು 30,000 ರೂಪಾಯಿ ಕಡಿಮೆ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ ಗಾಡಿಗೆ. ಸರ್ ಎಷ್ಟನೇ ಮಾಡೆಲ್ ಇಂದ ನಿಮ್ಗೆ ಲೋನ್ ಮಾಡ್ಕೊಡ್ತಾ ಇದ್ದೀರಾ? ನೀವು ಬೆಂಗಳೂರಿಂದ 100 ಕಿಲೋಮೀಟರ್ ಸುತ್ತಮುತ್ತ ಇರೋ 2010 ಮೇಲ್ಗಡೆ ನೀವು ಯಾವುದೇ ಗಾಡಿ ತಗೊಂಡು ಸಹ ನಾವು ಲೋನ್ ಮಾಡ್ಕೊಡ್ತೀವಿ. ಬೆಂಗಳೂರಿಂದ ಆಚೆ ಇದ್ದೀರಾ ಅಂತಂದ್ರೆ ನೀವು 2014 ಮೇಲೆ ತಗೊಬೇಕು ಗಾಡಿನ. ಸರ್ ಈ ಗಾಡಿ ಬಗ್ಗೆ ಹೇಳಿ. ಇದು ಬಂದು 2013 ಮಾಡಲು ಚವಲೆಟ್ ಸೇಲು ಪೆಟ್ರೋಲ್ ಇಂಜಿನ್ ಗಾಡಿ ಸಿಂಗಲ್ ಅವರ್ ಗಾಡಿ. ಬರೀ 54,000 ಶೋರೂಮ್ ಇರ್ತಕ್ಕಂಥ ಗಾಡಿ ರೀ. ಗಾಡಿ ಬೆಲೆ ಬರೀ 2,60,000 ರೂಪಾಯಿ ಸೇರಿ. ಬರೀ 2,60,000 ಹೌದು ಸರ್. ಮಾರುತಿ ಇಗ್ನಿಸ್ ಡೆಲ್ಟಾ ವೇರಿಯಂಟ್ 2018 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಕೆಂಡ್ ಅವರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 4,49,000 ರೂಪಾಯಿ ಫೈನಲ್. ಸರ್ ಡೌನ್ ಪೇಮೆಂಟ್ ಅಂತ ಬಂದ್ರೆ 50,000 ಮಾಡಿ ಮೇಡಮ್, ಮಿಕ್ಕಿದಕ್ಕೆ ಲೋನ್ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಚೆನ್ನಾಗಿ ಇಟ್ಕೊಳ್ಳಿ ಸಾಕು. ಸೊ ಸಿಬಿಲ್ ಸ್ಕೋರ್ ಒಳ್ಳೆ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ 50,000 ಕೊಟ್ರೆ ಸಾಕು ಡೌನ್ ಪೇಮೆಂಟ್, ಗಾಡಿನ ತಗೊಂಡು ಹೋಗ್ಬೋದು. ಸರ್ ಗ್ರೀನ್ ಬ್ಯೂಟಿ ಮೇಡಮ್, ಇದು ಬಂದು ಚವರ್ಲೆಟ್ B2 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸಿಂಗಲ್ ಅವರ್ ಗಾಡಿ ಆಗಿರುತ್ತೆ. ಗಾಡಿ ಬೆಲೆ ಬರೀ 1,99,000 ರೂಪಾಯಿ ಅಷ್ಟೇ. 1,99,000 ಓನ್ಲಿ. ಸರ್ ಮಾರುತಿ ವ್ಯಾಗನರ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಅವರ್ ಗಾಡಿ. ಗಾಡಿ ಬೆಲೆ ಬರೀ 2,10,000 ರೂಪಾಯಿ ಮಾತ್ರ. ಸರ್ ಫಿಯಾಟ್ ಪುಂಟೋ ವಿತ್ ಬ್ಯೂಟಿಫುಲ್ ಕಲರ್. ಫಿಯಾಟ್ ಪುಂಟೋ ಬಂದು 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಬಂದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. 1,60,000 ರೂಪಾಯಿ ಅಷ್ಟೇ ತಾಳ್ರಿ. ಬರೀ 1,60,000 ಬರೀ 1,60,000 ಗಾಡಿ ಕೊಡ್ತೀನಿ ತಾಳ್ರಿ. ರೆನಾಲ್ಟ್ ಕ್ವಿಡ್ 2016 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಅವರ್ ಗಾಡಿ ಇರುತ್ತೆ. ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಯಾವ ಮಾಡೆಲ್ ಇದು? 2016. ಸರ್ i20 ಸ್ಪೋರ್ಟ್ಸ್ 2017 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ. ಮ್ಯಾಗ್ನಾ ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ಬೆಲೆ ಬಂದು ಬರೀ 5,60,000 ರೂಪಾಯಿ ಆಗುತ್ತೆ ಪೆಟ್ರೋಲ್ ಗಾಡಿ. ಸರ್ ಇದಕ್ಕೆ ಡೌನ್ ಪೇಮೆಂಟ್ ಅಂತ ಬಂದ್ರೆ 50,000 ರಿಂದ 60,000 ಮಾಡಿ ಮೇಡಮ್, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿ ಇಟ್ಕೊಳ್ಳಿ ಸಾಕು. ಸರ್ ಪೋಲೋ ಈ ಪೋಲೋ ಬಂದು ಹೈಲೈನ್ ಆಗಿರುತ್ತೆ. 2015 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸೆಕೆಂಡ್ ಅವರ್ ಗಾಡಿ. ಗಾಡಿ ಬೆಲೆ ಎಷ್ಟು ಹೇಳಿ? 5,30,000 ರೂಪಾಯಿ ಅಷ್ಟೇ. ಈ ಗೆಟ್ಸ್ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ ಮೇಡಮ್. GVS ವೇರಿಯಂಟ್ ಡೀಸೆಲ್ ಇಂಜಿನ್ 2008 ಮಾಡಲು ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ಸಮೇತ ಗಾಡಿ ಬರುತ್ತೆ. ಬರೀ 1,60,000 ರೂಪಾಯಿ ಗಾಡಿ ಕೊಡ್ತೀನಿ. ಸರ್ ಈ ಗಾಡಿ ಬಂದು ಚವಲೆಟ್ B2 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ 1,80,000 ರೂಪಾಯಿ ಗಾಡಿ ಕೊಡ್ತೀನಿ. ಸರ್ ಇದು ಬಂದು ಇದು ಸಹ ಪೋಲೋ ಇರುತ್ತೆ. ಹೈಲೈನ್ ವೇರಿಯಂಟ್ 2013 ಮಾಡಲು ಡೀಸೆಲ್ ಇಂಜಿನ್ 3,30,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಗಾಡಿನ. ಸರ್ ಇದು ಬಂದು ಹೋಂಡಾ ಬ್ರಿಯೋ 2013 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಅವರ್ ಆಗಿರುತ್ತೆ. 2,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮತ್ತೊಂದು ಸರ್ ಈ ಪೋಲೋ ಬಂದು 2010 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಗಾಡಿ ಸೂಪರ್ ಆಗಿದೆ. ಬರೀ 3 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ. 2,99,000 ಅಷ್ಟೇ. ಏನ್ ಸರ್ ಪೋಲೋ ಗಾಡಿಗಳು ಎಲ್ಲ ಕಲರ್ ಅಲ್ಲಿ ಇಟ್ಟಿದ್ದೀರಾ? ಕಸ್ಟಮರ್ ಗಳಿಗೆ ಚಾಯ್ಸ್ ಬೇಕಾಗುತ್ತೆ ಮೇಡಮ್. ಯಾವ ಕಲರ್ ಬೇಕಾದ್ರೂ ತಗೊಂಬೋದು, ಪೆಟ್ರೋಲ್ ಬೇಕಾದ್ರೂ ತಗೊಂಬೋದು, ಡೀಸೆಲ್ ಬೇಕಾದ್ರೂ ತಗೊಂಬೋದು. ಲೋ ಮಾಡಲ್ ಸಿಗುತ್ತೆ, ಹೈ ಮಾಡಲ್ ಸಿಗುತ್ತೆ ಗಾಡಿ. ಸರ್ ಮತ್ತೆ ಈ ಗಾಡಿ ಬಗ್ಗೆ? ಇದು ಬಂದು ನಿಸಾನ್ ಮೈಕ್ರಾ 2012 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಗಾಡಿ. ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಏನೇನಂದ್ರೆ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚು ಮಾಡಿದ್ದಾರೆ. ಮ್ಯಾಗ್ವಿಲ್ ಸಬ್ವೂಫರ್ ಆಂಪ್ಲಿಫೈರ್ ಪ್ರತಿಯೊಂದು ಇದೆ. ಬರೀ 2,65,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡ್ರಿ. ಇದು ಬಂದು ಸೆಲೆರಿಯೋ ZXi ವೇರಿಯಂಟ್ 2017 ಮಾಡಲು. ಅದರಲ್ಲೂ ಆಟೋಮೆಟಿಕ್ ತರ್ತಕ್ಕಂಥ ಒಂದು ಆಪ್ಷನ್ ಇದೆ ಗಾಡಿಲಿ. ಪೆಟ್ರೋಲ್ ಇಂಜಿನ್ ಗಾಡಿ ಐತೆ. ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ. ಆಟೋಮೆಟಿಕ್ ವೆಹಿಕಲ್ ಗಳು ನಮ್ಮಂತ ಹುಡುಗಿರಿಗೆ ಓಡಿಸಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಸರ್ ಈ ಗಾಡಿ ಬಗ್ಗೆ? ಇದು ಬಂದು ಫೋರ್ಡ್ ಫಿಗೋ ಇನ್ನೊಂದು ಏನು ನೋಡಿ 2011 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ. ಬರೀ 2,10,000 ರೂಪಾಯಿ ಫೈನಲ್ ಆಗುತ್ತೆ. ಕಿಲೋಮೀಟರ್ ಹೊಡಿರೋದು ಬರೀ 39,000 ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಇದೆ ಗಾಡಿಗೆ. ಈ i20 ಬಂದು ನಿಮಗೆ ಇದು ಸಹ ಆಸ್ತಾ ವೇರಿಯಂಟ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಪೆಟ್ರೋಲ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಅವರ್ ಗಾಡಿ ಇರುತ್ತೆ. ಬರೀ 2,70,000 ರೂಪಾಯಿ ಗಾಡಿ ಕೊಡೋಣ. ಬರೀ 2,70,000 ಗಾಡಿ ಕೊಡ್ತಾ ಇದ್ದಾರೆ. ಇಲ್ಲ ಇನ್ನೊಂದು ಗೆಟ್ಸ್ ಇದೆ 2009 ಮಾಡಲು ಗೆಟ್ಸ್ ಪೆಟ್ರೋಲ್ ಇಂಜಿನ್ ಸಿಂಗಲ್ ಅವರ್ ಇರುತ್ತೆ ಗಾಡಿ. ಬರೀ 1,50,000 ರೂಪಾಯಿ ಗಾಡಿ ಕೊಡ್ತೀನಿ. ಸರ್ ಈ ಗಾಡಿ ಬಗ್ಗೆ ಹೇಳಿ? ಇದು ಬಂದು ವೋಲ್ಕ್ಸ್ವ್ಯಾಗನ್ ವೆಂಟೋ. ಇದು ಹೈಲೈನ್ 2012 ಮಾಡಲು ಡೀಸೆಲ್ ಇಂಜಿನ್ 2,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮೇಡಮ್ ಹುಂಡೈ ವರ್ನಾ 2008 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಅವರ್. ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ. 1,90,000 ಇಷ್ಟು ಬ್ಯೂಟಿಫುಲ್ ಆದ ಗಾಡಿನ ಖಂಡಿತವಾಗ್ಲೂ ಕೊಡ್ತೀನಿ ಬನ್ನಿ. ಸರ್ i20 ಈ i20 ಬುಕ್ ಆಗಿದೆ ಮೇಡಮ್. ನೆಕ್ಸ್ಟ್ ಕ್ರೂಸ್ ನೋಡೋಣ ಬನ್ನಿ. ಇದೆಯಾ ಸರ್? BMW ಆಡಿ ತರ ಇದೆ ಮೇಡಮ್. ಇದು ಅದಕ್ಕಿಂತ ಹೆಚ್ಚು ಚವರ್ಲೆಟ್ ಕ್ರೂಸ್ ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್.
2010 ಮಾಡಲು ಡೀಸೆಲ್ ಇಂಜಿನ್ ಇದೆ, ಸೆಕೆಂಡ್ ಓನರ್. ಗಾಡಿ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ, ಫುಲ್ಲಿ ಟಾಪ್ ಎಂಡ್, ಅದರಲ್ಲೂ ಡೀಸೆಲ್ ಇಂಜಿನ್ ಗಾಡಿ. 3,40,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳ್ರಿ. 3,40,000 ಅಷ್ಟೇ. ಸರ್ ಈ ಗಾಡಿ ಬಗ್ಗೆ ಹೇಳಿ. ಇದು ಬಂದು ಇಂಡಿಗೋ ಮಾನ್ಸಾ 2010 ಮಾಡಲು, ಇದು ಪೆಟ್ರೋಲ್ ಇಂಜಿನ್. ಬರೀ 1,50,000 ಗಾಡಿ ಕೊಡ್ತೀನಿ ತಾಳ್ರಿ. ಬರೀ 1,50,000ಕ್ಕೆ 4 ವೀಲರ್ ಗಾಡಿ ಕೊಡ್ತಾ ಇದ್ದಾರೆ, ಬಂದು ತಗೊಂಡೋಗಿ. ಹೋಂಡಾ ಜಾಜ್ 2009 ಮಾಡಲು ಪೆಟ್ರೋಲ್ ಇಂಜಿನ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಸಮೇತ ಗಾಡಿ ಕೊಡ್ತೀನಿ. 1,85,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡ್ರಿ. ಸರ್ ವ್ಯಾಗನರ್ ವೆಹಿಕಲ್ ಬಗ್ಗೆ ಹೇಳಿ. ವ್ಯಾಗನರ್ ನೋಡಿ 2013 ಮಾಡಲು VX ಟಾಪ್ ಅಂಡ್ ಪೆಟ್ರೋಲ್ ಇಂಜಿನ್, ಬರೀ 3,20,000 ರೂಪಾಯಿ ಆಗುತ್ತೆ. 13 ಅಲ್ಲ 14 ಮಾಡಲು. ಇದು ಒಂದು ಮಹೀಂದ್ರಾ KUV 100 K8 ಡೀಸೆಲ್ ಇಂಜಿನ್ ಗಾಡಿ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಇರ್ತದೆ. ಬರೀ 3,49,000 ಗಾಡಿ ಕೊಡ್ತೀನಿ. ಈ ಗಾಡಿ ನೋಡಿ, ಇದು ಜೆಟ್ಟಾ, ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಅಂತ 10 ಏರ್ ಬ್ಯಾಗ್ ಇರ್ತಕ್ಕಂಥ ಗಾಡಿ. 2009 ಮಾಡಲಾಗಿದೆ ಗಾಡಿ, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನ್. ಬೆಲೆ ಬಂದು ಬರೀ 2,20,000 ರೂಪಾಯಿ ಗಾಡಿ ಕೊಡ್ತೀನಿ. ಸರ್ ಫಾರ್ ದ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು 10 ಏರ್ ಬ್ಯಾಗ್ಸ್ ಇದೆ ಅಂತ ಹೇಳಿ. ಹೌದು, ಫುಲ್ಲಿ ಲಕ್ಸುರಿಯಸ್ ವೆಹಿಕಲ್, ಕಂಪ್ಲೀಟ್ ಸೇಫ್ಟಿ ವೆಹಿಕಲ್. ಸೊ ಈ ಗಾಡಿ ಬುಕ್ ಆದ್ರೆ ಏನು, ಮತ್ತೊಂದು ಸ್ವಿಫ್ಟ್ ಗಳಿದೆ, ತುಂಬಾ ಕಲೆಕ್ಷನ್ಸ್ ಇದೆ, ಬಂದ್ ತಗೊಳ್ಳಿ. ಮೇಡಮ್ ಫೋರ್ಡ್ ಫ್ರೀ ಸ್ಟೈಲ್, ಇದು ಫಿಯೆಸ್ಟಾಗೆ ನೆಕ್ಸ್ಟ್ ವರ್ಷನ್ 2012 ಮಾಡಲು ಡೀಸೆಲ್ ಇಂಜಿನ್, ಅದರಲ್ಲಿ ಸಿಂಗಲ್ ಓನರ್. ಬೆಲೆ ಎಷ್ಟೇ, ಬರೀ 2,85,000 ರೂಪಾಯಿ ಕೊಡ್ತೀನಿ ಗಾಡಿನ. ಸರ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ವೇರಿಯಂಟ್ ಟಾಪ್ ಅಂಡ್ ವೆಹಿಕಲ್, 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ. ಅದರಲ್ಲಿ ಸೆಕೆಂಡ್ ಓನರ್ ಗಾಡಿ, ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. 3,20,000 ರೂಪಾಯಿ ಗಾಡಿ ಕೊಡ್ತೀನಿ, ಬಂದ್ ತಗೊಳ್ಳಿ. ಸರ್ ಹೋಂಡಾ ಸಿಟಿ 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ, ಸೆಕೆಂಡ್ ಓನರ್ ಇರುತ್ತೆ. VMT ವೇರಿಯಂಟ್ ಗಾಡಿ, ಬೆಲೆ ಬರೀ 2,30,000 ರೂಪಾಯಿ ಕೊಡ್ತೀನಿ. ಸೊ ಇಷ್ಟು ಕಡಿಮೆಗೆ ವೆಹಿಕಲ್ ಗಳು ಸಿಗ್ತಾ ಇರೋದು ನಮ್ಮ ಫ್ರೆಂಡ್ಸ್ ಕಾರ್ ಕ್ಲಬ್ ನಲ್ಲಿ ಮಾತ್ರ. ಸರ್ ಬ್ರೆಜಾ ವೆಹಿಕಲ್ ಬಗ್ಗೆ ಹೇಳಿ. ಬ್ರೆಜಾ ನೋಡಿ 2018 ಮಾಡಲು VDI ಆಪ್ಷನ್ ಟಾಪ್ ಅಂಡ್ ವೆಹಿಕಲ್ ಇರುತ್ತೆ, ಡೀಸೆಲ್ ಇಂಜಿನ್ ಗಾಡಿ. ಗಾಡಿ ಬೆಲೆ ಬರೀ 6,99,000 ರೂಪಾಯಿ ಅಷ್ಟೇ. ಸಿಂಗಲ್ ಓನರ್ ಬ್ರೆಜಾ VDI 2018 ಮಾಡಲು. ಸರ್ ಒಳ್ಳೆ ಮೈಲೇಜ್ ಬರುತ್ತೆ ಅಲ್ವಾ ಸರ್? ಹೈವೇಲ್ ಕಮ್ಮಿ ಅಂದ್ರೆ 22-23 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಮೇಡಮ್.